ಹಾಗೂ ಸ್ಟಂಟ್ ಕೊರಿಯೋಗ್ರಫಿ ಎಲ್ಲದೂ ಕೂಡ ಡಾಕ್ಟರ್ ಥ್ರಿಲ್ಲರ್ ಮಂಜು ಸರ್. ಏನು ಹೇಳ್ತೀರಿ ಡೆಡ್ಲಿ ಕಿಲ್ಲರ್ ಸಿನಿಮಾ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮ ಸ್ವಲ್ಪ ಜಾಸ್ತಿನೇ ತಡ ಆಯಿತು. ಎಲ್ಲ ತುಂಬ ಪೇಷನ್ಸಿಂದ ಕೂತಿದ್ರಿ. ನಮ್ಮ ಸಹೋದ್ಯೋಗಿಗಳಿರ್ಬೋದು, ನಮ್ಮ ಬಂಧು ಮಿತ್ರರು, ನಮ್ಮ ಸ್ನೇಹಿತರು ಹಾಗೂ ಮೀಡಿಯಾದವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಪ್ರಥಮವಾಗಿ ನಾನು ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಟ್ರೈಲರ್ ಲಾಂಚ್ ಮಾಡಿದಂಥ ನಮ್ಮ ರಾಗಿಣಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇಡೀ ಚಿತ್ರತಂಡದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ರಾಗಿಣಿ ಅವರೇ. ಮತ್ತು ನನ್ನ ಒಂದು ಕರೆನ ಹೋಗ್ಬಿಟ್ಟು ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಸ್ನೇಹಿತರಾದ ರಮೇಶ್ ಕಶ್ಯಪ್ ಅವರು, ವಿಕ್ಟ್ರಿ ವಾಸ್ ಅವರು, ರವಿಚೇತನ್ ಅವರು ಹಾಗೂ ಸಂಜು, ಬಚ್ಚನ್, ಅರುಣ್ ಮತ್ತು ಹಲವಾರು ನನ್ನ ಮಿತ್ರರು ನಾನು ಈ ಥರ ಕಾರ್ಯಕ್ರಮಕ್ಕೆ ಕರೆದ ತಕ್ಷಣ ಬಂದಿದ್ದಾರೆ. ಅವ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ, ಡೆಡ್ಲಿ ಕಿಲ್ಲರ್. ಸೊ ಡೆಡ್ಲಿ ಕಿಲ್ಲರ್ ಆ್ಯಕ್ಚುಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕತೆ. ಈ ಒಂದು ಕಥೆನ ನಾನು ನಮ್ಮ ಪ್ರಶಾಂತ್ ಅವ್ರಿಗೆ ಫಸ್ಟ್ ಅಭಯ್ ಅವ್ರಿಗೆ ಒಂದು ಲೈನ್ ಹೇಳಿದೆ, ಭಾಳ ಖುಷಿ ಆಗೋಯ್ತು ಅಭಯ್ ಅವ್ರಿಗೆ. ಸೊ ಪ್ರಶಾಂತ್ ಅವರು ಅವರಿಬ್ಬರು ಬಂದಾಗ ಪ್ರೊಡ್ಯೂಸರ್ ರೆಡಿ ಅಂತ ಹೇಳ್ಬಿಟ್ಟು ಅವರು ಬಂದಾಗ ಕತೆ ನೆರೇಟ್ ಮಾಡಿದಾಗ ಭಾಳ ಖುಷಿ ಆಯ್ತು ಅವ್ರಿಗೆ. ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ನೆರೇಷನ್ನು, ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜನ ನೋಡಿದಾಗ ಒಳಗಡೆ ಬಂದು ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡಿದಾಗ ನೆಕ್ಸ್ಟ್ ಏನು ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಒಂದು ಇಂಟ್ರೆಸ್ಟ್ ಇರುತ್ತೆ, ಒಂದು ಫಾಸ್ಟಾಗಿ ಹೋಗ್ತಾ ಇರುತ್ತೆ, ಒಂದು ಟೆಂಪೋ ಇರುತ್ತೆ, ಸ್ಪೀಡ್ ಟೆಂಪೋ ಇರುತ್ತೆ, ಎಲ್ಲೂ ಲ್ಯಾಗ್ ಇರಲ್ಲ. ನಿಮಗೆ ಈ ಟೋಟಲ್ ಸಿನಿಮಾ ಬಂದು ಕೂತ್ಕೊಂಡಾಗ 2 hours 16 18 minutes ಇದೆ. ಅಷ್ಟು ಲೆಂತನ್ನ ನೀವು ಫಾಸ್ಟಾಗಿ ಇಷ್ಟು ಬೇಗ ಆಗೋಯ್ತಾ ಅಂತ ಅನಿಸುತ್ತೆ ಆಡಿಯನ್ಸ್ಗೆ. ಆ ರೀತಿಯಾದಂಥ ಒಂದು ಸ್ಕ್ರೀನ್ ಪ್ಲೇ ಮಾಡಿದ್ದೀವಿ. ಎಲ್ಲ ಕಲಾವಿದರು ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದಂಥ ಎಲ್ಲ ಕಲಾವಿದರು ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಭಯ್ ವೀರ್ ನನ್ನ ಆತ್ಮೀಯರು, ಅವರ ಒಂದು ಫಸ್ಟ್ ಸಿನಿಮಾ ಸನಿಹ ಅಂತ, ಅದಕ್ಕೆ ನಾನೇ ಆ್ಯಕ್ಷನ್ ಕೊರಿಯೋಗ್ರಾಫರ್ ಆಗಿದ್ದೆ. ಅಲ್ಲಿಂದ ನಂದು ಅವ್ರದ್ದು ಒಂದು ಜರ್ನಿ ಸ್ಟಾರ್ಟ್ ಆಯಿತು. ಅಭಯ್ ವೀರ್ ಆ್ಯಕ್ಚುಲಿ ಒಂದು ಒಳ್ಳೆ ಟ್ಯಾಲೆಂಟೆಡ್ ಆರ್ಟಿಸ್ಟು. ಇಷ್ಟೊತ್ತಿಗಾಗಲೇ ನನ್ನ ಮೈಂಡ್ಗೆ ಅನಿಸುತ್ತೆ ಅಭಯ್ ಇವ್ರು ಇಷ್ಟೊತ್ತಿಗಾಗಲೇ ಒಂದು ಸ್ಟಾರ್ ಲೆವೆಲ್ ಇರಬೇಕಾಗಿತ್ತು. ಆದರೂ ಎಲ್ಲದಕ್ಕೂ ಟೈಮ್ ಬರುತ್ತೆ. ಡೆಫಿನೆಟ್ಲಿ ಇವತ್ತಲ್ಲ ನಾಳೆ ಅವ್ರು ಗ್ಯಾರಂಟಿ ಒಂದು ಒಳ್ಳೆ ಸ್ಟಾರ್ ಆಗ್ತಾರೆ. ಆ ಒಂದು ಭರವಸೆ ಇದೇ ಚಿತ್ರದ ಮುಖಾಂತರ ಆಗಲಿ ಅಂತ ನನ್ನ ಒಂದು ಆಸೆ. ಅದೇ ರೀತಿ ನಮ್ಮ ಪ್ರಶಾಂತ್ ಅವ್ರಿಗೂ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ, ಅವ್ರಿಗೂ ಒಂದು ಹೆಸರು ಬರಲಿ. ಆ್ಯಸ್ ಎ ಪ್ರೊಡ್ಯೂಸರ್ ಒಂದು ನಮ್ಮ ಇಂಡಸ್ಟ್ರಿಯಲ್ಲಿ ಅವ್ರು ನಿಲ್ಲಬೇಕು ಅನ್ನೋದು ನನಗೊಂದು ತುಂಬಾ ಒಂದು ಆಸೆ ಇದೆ. ಅದೇ ರೀತಿ ಆಗಲಿ ಅಂತ ನಾನು ಕೇಳ್ಕೊತೀನಿ. ಈ ಚಿತ್ರದ ನಾಯಕಿ ನಿವೀಕ್ಷಾ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಟೈಮ್ ಅವ್ರನ್ನ ಸೆಲೆಕ್ಟ್ ಮಾಡಿದಾಗ ನಂಗೆ ಸ್ವಲ್ಪ ಡೌಟ್ ಇತ್ತು, ನಿಜವಾಗ್ಲೂ ಇವ್ರು ಪರ್ಫಾರ್ಮ್ ಮಾಡ್ತಾರಾ ಅಂತ. ಒಂದು ಸಣ್ಣ ಬಿಟ್ಟು ನಾವು ಟ್ರಯಲ್ ಮಾಡಿದ್ವಿ. ತುಂಬ ಚೆನ್ನಾಗಿ ಅವರು ಕೋಆಪ್ರೇಟ್ ಮಾಡಿದ್ರು, ಒಂದು ತೋರಿಸಿದ್ರು ಅವ್ರ ಟ್ಯಾಲೆಂಟ್ ಏನು ಅಂತ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಈ ಸಿನಿಮಾ ಕತೆ ಹೇಳ್ಕೊಂಡು ಹೋದರೆ ಡೆಫಿನೆಟ್ಲಿ ಅದು ಕೆಲವು ಟ್ವಿಸ್ಟ್ಗಳನ್ನ ಓಪನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ಕತೆ ನಾವು ರಿವೀಲ್ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟು, ಅದ್ಭುತವಾದಂಥ ಒಂದು ನೆರೇಷನು. ಇನ್ನೊಂದು ಹೈಲೈಟ್ ಏನಂದರೆ ಈ ಸಿನಿಮಾದು ಫೋಟೋಗ್ರಫಿ. ನಮ್ಮ ಮಲ್ಲಿಕಾರ್ಜುನ್ ಅವರು ಭಾಳನೇ ಕೋಆಪ್ರೇಟ್ ಮಾಡಿ, ಆ್ಯಕ್ಚುಲಿ ನಂದು ಸ್ವಲ್ಪ ಅವ್ರು ಕಾಟ ಕೊಟ್ಟಿದ್ದೀನಿ ತುಂಬಾ. ಅದನ್ನು ತಳ್ಕೊಂಡು, ಯಾಕಂದ್ರೆ ಮಾರ್ನಿಂಗ್ ನಾನು ಬೇಗ ಸ್ಟಾರ್ಟ್ ಮಾಡಬೇಕು ಶೂಟಿಂಗ್. ಯಾವಲ್ಲ ನನ್ನದೊಂದು ರೂಢಿ ನನಗೆ. ಅರ್ಲಿ ಮಾರ್ನಿಂಗ್ 7:30 8 ಒಳಗಡೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ತಕ್ಕಂಗೆ ಅವರು ಎಲ್ಲ ರೆಡಿ ಮಾಡ್ಕೊಂಡು ಬರೋರು. ಲೈಟಿಂಗ್ ನಾನು ಈ ಥರ ಬೇಕು ಲೈಟಿಂಗ್ ಅಂದಾಗ ಅದಕ್ಕೆ ನಾನು ಇಮೇಜ್ಗೆ ತಕ್ಕಂಗೆ ಅವರು ಅಲ್ಲಿ ಸ್ಪಾಟಲ್ಲಿ ಕ್ರಿಯೇಟ್ ಮಾಡಿದ್ರು. ಭಾಳ ಅದ್ಭುತವಾದಂಥ ಒಂದು ಕೆಲಸ ಮಾಡಿದ್ದಾರೆ ಮಲ್ಲಿಕಾರ್ಜುನ್. ಅದೇ ರೀತಿ ವಿನು ಮನಸ್ಸು ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದರೆ. ಸಾಂಗ್ಸ್ ಕೂಡ ತುಂಬ ಸೂಪರಾಗಿ ಬಂದಿದೆ, ಫಾಸ್ಟಾಗಿದೆ. ನಮ್ಮ ನ್ಯಾರೇಷನ್ ತಕ್ಕಂಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ, ಭಾಳನೇ ಚೆನ್ನಾಗಿ. ಟೈಟಲ್ ಟ್ರ್ಯಾಕ್ ಕೂಡ ಅದ್ಭುತವಾಗಿದೆ. ಹೀಗೆ ಒಂದೊಂದು ಪ್ಲಸ್ ಆಗ್ತಾ ಹೋಯ್ತು. ಎಡಿಟರ್ ಕೂಡ ತುಂಬ ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಓವರಾಲ್ ಒಂದು ಟೀಮ್ ವರ್ಕ್. ಡೆಡ್ಲಿ ಕಿಲ್ಲರ್ ಡೆಫಿನೆಟ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಈ ಚಿತ್ರನ ನಮ್ಮ ಕನ್ನಡ ಆಡಿಯನ್ಸು ನೋಡಿ ಈ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಇಡೀ ತಂಡಕ್ಕೆ ನಿಮ್ಮ ಕೋಪರೇಷನ್ ಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಆಶೀರ್ವಾದ ಡೆಡ್ಲಿ ಕಿಲ್ಲರ್ ಮೇಲೆ ಇರಲಿ ಅಂತ ಕೇಳ್ಕೊತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ